ಧರ್ಮವಾಹಿನಿಯ ಎಲ್ಲ ಆತ್ಮೀಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ಧರ್ಮಪಥ ಈ ಸಂಚಿಕೆಯಲ್ಲಿ ನಮ್ಮ 72,000 ನಾಡಿಗಳೆಲ್ಲವೂ ಕೂಡ ಈ ಆಜ್ಞಾಚಕ್ರದಲ್ಲಿ ಸೇರತಕ್ಕಂಥದ್ದಂತೆ ಒಂದು ಗಂಟಿದೆ ಅಲ್ಲಿ. ಆದ್ದರಿಂದ ಅಲ್ಲಿ ಇರತಕ್ಕಂತಹ ಅಲ್ಲಿ ಹೊರಹೊಮ್ಮತಕ್ಕಂತಹ ವಿಶೇಷವಾದಂತಹ ಶಕ್ತಿ ಏನಿದೆ ಅದನ್ನು ನಾವು ಕುಂಕುಮವನ್ನು ಅಥವಾ ಯಾವುದೋ ಒಂದು ವಿಭೂತಿ ಕುಂಕುಮ ಯಾವುದೇ ಇರ್ಬೋದು ಅದನ್ನು ನಾವು ಅಲ್ಲಿ ಧಾರಣೆಯನ್ನು ಮಾಡಿದಾಗ ಆ ಶಕ್ತಿ ವ್ಯರ್ಥ ಆಗತಕ್ಕಂಥದ್ದನ್ನು ತಪ್ಪಿಸುತ್ತೆ. ಅದು ನಮಗೆ ಅಂತರ್ಮುಖವಾಗಿ ಹರಿದು ಆ ಮೂಲಕ ಅದು ಸಕಾರಾತ್ಮಕವಾದ ಶಕ್ತಿಯಾಗಿ ಆಧ್ಯಾತ್ಮಿಕವಾದಂತಹ ಪ್ರಗತಿಗೆ ಕಾರಣ ಆಗುವುದರಿಂದ ನಿರ್ದಿಷ್ಟವಾದಂತಹ ಸ್ಥಳದಲ್ಲಿ ಅದರಲ್ಲೂ ಕೂಡ ಲಲಾಟರಹಿತವಾದಂತಹ ಪೂಜೆ ಪ್ರಯೋಜನಕ್ಕೆ ಬರುವುದಿಲ್ಲ. ಲಲಾಟದಲ್ಲಿ ಕುಂಕುಮವೋ ವಿಭೂತಿಯೋ ನಾಮವೋ ಗೋಪೀಚಂದನವೋ ಯಾವುದೊಂದು ಇಟ್ಟುಕೊಂಡು ನಾವು ಈ ದೇವರ ಕೋಣೆಯನ್ನು ಪ್ರವೇಶವನ್ನು ಮಾಡಬೇಕು ಅನ್ನತಕ್ಕಂಥದ್ದು ಪ್ರಮುಖವಾಗಿ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದಂತಹ ಅಂಶ. ಆದ್ದರಿಂದ ಇದು ಯಾವುದು ಸ್ಟಿಕ್ಕರ್ ಇಡ್ತಕ್ಕಂಥದ್ದು ಅಥವಾ ಇನ್ಯಾವುದೋ ವಸ್ತುವನ್ನು ಹಣೆಯಲ್ಲಿ ಇಡ್ತಕ್ಕಂಥದ್ದು ಶಾಸ್ತ್ರೀಯವಾದ ಇರತಕ್ಕಂಥದ್ದು ಅಲ್ಲ. ಈ ಎಲ್ಲವೂ ಕೂಡ ನಾವು ವೈಜ್ಞಾನಿಕವಾದ ಒಂದು ವಿಭೂತಿ ಇರ್ಬೋದು, ಗೋಪೀಚಂದನ ಇರ್ಬೋದು, ಕುಂಕುಮ ಅನ್ನತಕ್ಕಂಥದ್ದು ಇರ್ಬೋದು. ಇದೆಲ್ಲ ಕೂಡ ಅರಿಶಿಣದಿಂದ ಬರುತ್ತೆ, ಬೆರಣೆಯಿಂದ ಬರುತ್ತೆ, ಭಸ್ಮದಿಂದ ಬರುತ್ತೆ. ಶ್ರೀಕೃಷ್ಣನ ಗೋಪೀಚಂದನ ಅಲ್ಲಿ ಗೋಪಿ ತಲಾವ್ ಅಂತ ಹೇಳಿ ದ್ವಾರಕೆಯಲ್ಲಿ ಇರತಕ್ಕಂಥ ಅಲ್ಲಿಂದ ಗೋಪೀಚಂದನ ಬರತಕ್ಕಂಥದ್ದು. ಇವುಗಳೆಲ್ಲ ಇಟ್ಟಾಗ ಅದಕ್ಕೆ ಒಂದು ವಿಶೇಷವಾದಂತಹ ಶಕ್ತಿ ಇದೆ. ವೈಜ್ಞಾನಿಕವಾದಂತಹ ನಮ್ಮ ಚರ್ಮ ರೋಗವನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿ ಇದೆ. ಈ ಎಲ್ಲ ಕಾರಣದಿಂದ ವಿಭೂತಿಯೋ ಗೋಪಿಚಂದನವೋ ಕುಂಕುಮವನ್ನು ಧಾರಣೆಯನ್ನು ಮಾಡಬೇಕು ಅಂತೇಳಿ ಹೇಳಿತಕ್ಕಂಥದ್ದು. ಸ್ಟಿಕ್ಕರ್ ಇಡುವುದಕ್ಕೆ ಯಾವುದೇ ಶಾಸ್ತ್ರೀಯವಾದಂತಹ ಪ್ರಮಾಣ ಇಲ್ಲ, ಅದನ್ನು ಇಟ್ಟರೆ ಪ್ರಯೋಜನ ಇಲ್ಲ. ಆದ್ದರಿಂದ ಕುಂಕುಮ ಧಾರಣೆಯನ್ನು ಮಾಡತಕ್ಕಂಥದ್ದೇ ನಮ್ಮ ಧರ್ಮದಲ್ಲಿ ಹೇಳಿರ್ತಕ್ಕಂಥದ್ದು. ಆದ್ದರಿಂದ ಈ ತಿಲಕ ಧಾರಣೆಯನ್ನು ಮಾಡಿ ದೇವರ ಕೋಣೆಯ ಪ್ರವೇಶವನ್ನು ಮಾಡಿ ಮೊದಲು ಮಾಡಬೇಕಾದಂತಹ ಕೆಲಸ ಏನು ಅಂತಂದರೆ ದೀಪ ಪ್ರಜ್ವಲನೆಯನ್ನು ಮಾಡತಕ್ಕಂಥದ್ದು. ಶೂನ್ಯ ಲಲಾಟದಲ್ಲಿ ಏನಾದರೂ ಧಾರಣೆ ಮಾಡಿಕೊಂಡು ದೀಪ ಪ್ರಜ್ವಲನೆಯನ್ನು ಮಾಡತಕ್ಕಂಥದ್ದು ಪೂಜೆಯ ಪ್ರಮುಖವಾಗಿರ್ತಕ್ಕಂತಹ ಪ್ರಪ್ರಥಮವಾಗಿರ್ತಕ್ಕಂತಹ ಕರ್ತವ್ಯ. ಅದಕ್ಕೆ ದೀಪಾರಾಧನೆ ಅಂತ ಹೇಳಿ ಹೇಳ್ತಾರೆ, ದೀಪ ಹಚ್ಚತಕ್ಕಂಥದ್ದು ಅಂತೇಳಿ ಹೇಳ್ತಾರೆ. ಯಾಕೆ ದೀಪಕ್ಕೆ ಇಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ ಅಂತ ನಾವು ನೋಡಿದಾಗ, ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ಪರಾಯಣಂ ದೀಪೇನ ಹರತೆ ತಮಂ ದೀಪಜ್ಯೋತಿ ನಮಸ್ತತೆ ಅನ್ನತಕ್ಕಂಥದ್ದು ದೀಪ ನಮಸ್ಕಾರಕ್ಕಿರತಕ್ಕಂತಹ ಮಂತ್ರ. ಇಲ್ಲೊಂದು ಇದೆ, ಬೋದೀಪ ದೇವಿ ರೂಪಸ್ಥಂ ಕರ್ಮಸಾಕ್ಷಿ ಹೆವೆಗ್ನಗತು ತಾವತ್ ಕರ್ಮ ಸಮಾಪ್ತಿ ಸ್ಯಾತ್ ತಾವತ್ತು ಸುಸ್ಥಿರಾಭವ ಅನ್ನತಕ್ಕಂಥದ್ದು. ಅಂದರೆ ಪರಬ್ರಹ್ಮ ಸ್ವರೂಪನಾಗಿರತಕ್ಕಂತಹ ಜ್ಯೋತಿ ಏನಿದೆ ಭಗವಂತನಿಗೆ ನಿರ್ಗುಣ ನಿರಾಕಾರ ನಿರ್ವಿಕಲ್ಪ ಇವೆಲ್ಲ ನಾವು ಭಗವಂತನಿಗೆ ನಾವು ಹೇಳ್ತಕ್ಕಂಥದ್ದು. ಅಂದರೆ ಅವನಿಗೆ ಯಾವುದೇ ರೀತಿಯಾದಂಥ ಒಂದು ಆಕಾರ ಅಂತಕ್ಕಂಥದ್ದು ಇರುವುದಿಲ್ಲ. ಇಂತಹ ತ್ರಿಗುಣಗಳಿಂದ ಅತೀತನಾಗಿರ್ತಕ್ಕಂಥವನು, ಅದರಿಂದ ಅವನು ಗುಣರಹಿತನಾಗಿರ್ತಕ್ಕಂಥವನು. ಅದು ನಿರ್ವಿಕಾರ, ಅವನಿಗೆ ಯಾವುದೇ ನಿರ್ದಿಷ್ಟವಾದಂತಹ ಆಕಾರ ಇಲ್ಲ. ಆದರೆ ನಾವು ರಾಮ ಕೃಷ್ಣ ಈಶ್ವರ ಎಲ್ಲ ಪೂಜೆ ಮಾಡ್ತೀವಲ್ಲ, ಅಂದರೆ ಆ ಭಕ್ತರ ಒಂದು ಉದ್ಧಾರಕ್ಕೋಸ್ಕರ ಭಕ್ತರ ಅನುಗ್ರಹ ಮಾಡುವುದಕ್ಕೋಸ್ಕರ ಭಗವಂತನು ನಮಗೆ ಬೇಕಾದಂತಹ ರೂಪವನ್ನು ಧಾರಣೆ ಮಾಡಿ ದರ್ಶನವನ್ನು ಕೊಡ್ತಾನೆ. ಅದನ್ನೇ ನಾವು ಪೂಜೆ ಮಾಡ್ತೀವಿ. ನಾವು ಸಗುಣ ರೂಪದಲ್ಲಿ ಮಾಡಿದರೂ ಕೂಡ ಪೂಜೆ ಅಷ್ಟೇ ಮಹತ್ವ, ನಿರ್ಗುಣ ರೂಪದಲ್ಲಿ ಯೋಗಿಗಳು ಮಾಡಿದರೂ ಕೂಡ ಅದೇ ದೇವರು. ಅದಕ್ಕೆ ಭಗವಂತನಿಗೆ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ನಮಗೆಲ್ಲರೂ ಕೂಡ ಯಾವುದೋ ಒಂದು ಪ್ರತಿಮಾಸು ಅಪ್ರಬುದ್ಧಾನಾಂ ಅಂತೇಳಿ ಹೇಳ್ತಾರೆ. ಒಂದು ಪ್ರತಿಮೆ ಬೇಕು, ಒಂದು ಆಕಾರ ಬೇಕು, ಒಂದು ಕತೆ ಬೇಕು, ಒಂದು ಮಹಿಮೆ ಬೇಕು. ಒಂದು ದೇವರ ಒಂದು ಮಹಿಮೆ ಆ ಧ್ಯಾನಕ್ಕೆ ನಮಗೆ ಬೇಕಾಗುವುದರಿಂದ ನಮಗೊಂದು ಕಾನ್ಸಂಟ್ರೇಷನ್ ಏಕಾಗ್ರತೆ ಬೇಕಾಗುವುದರಿಂದ ನಮ್ಮ ಬುದ್ಧಿಯನ್ನು ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಬೇಕಾಗಿರುವುದರಿಂದ ವಿಗ್ರಹವನ್ನು ಇಟ್ಟುಕೊಂಡು ಮಾಡ್ತೀವಿ. ಅದರಿಂದ ವಿಗ್ರಹ ಪೂಜೆ ಮಾಡತಕ್ಕಂಥದ್ದೇ ನಮ್ಮ ಧರ್ಮ ಅಲ್ಲ. ಎಷ್ಟೋ ಜನ ಹೇಳ್ತಾರೆ ವಿಗ್ರಹ ಪೂಜೆಯನ್ನು ಮಾಡ್ತೀರಾ ನೀವು, 4 ಕೈ ಇದೆ 5 ಕೈ ಇದೆ ನಿಮ್ಮ ದೇವರಿಗೆ ಹಾಗೆ ಹೇಗೆ ಅಂತ. ಆ ರೀತಿ ಅಲ್ಲ. ಯಾಕೆಂದರೆ ಪ್ರತಿಮಾಸು ಅಪ್ರಬುದ್ಧಾನಂ ಅಂತೇಳಿ ಹೇಳ್ತಾರೆ. ಪ್ರತಿಯೊಬ್ಬರು ಯಾವುದೋ ಒಂದು ರೂಪದಲ್ಲಿ ವಿಗ್ರಹಾರಾಧನೆ ಮಾಡೇ ಮಾಡ್ತಾರೆ. ಅದನ್ನು ನಮಗೆ ಹೇಳತಕ್ಕಂಥದ್ದು ನಮಗೆ ಮಾತ್ರ. ಆ ರೂಪದಲ್ಲಿ ನಾವು ಯಾಕೆ ಮಾಡ್ತೀವಿ ಅಂದರೆ ನಿರ್ಗುಣ ಸ್ವರೂಪದಲ್ಲಿ ಪರಬ್ರಹ್ಮ ತತ್ವವನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕಾದರೆ ನಮಗೆ ಉದಾಹರಣೆಗೆ ಹೇಳಬೇಕು ಅಂದರೆ ಕೃಷ್ಣನನ್ನು ನಾವು ನೋಡಿದಾಗ ಅಥವಾ ಶಿವನನ್ನು ನೋಡಿದಾಗ ನಮಗೆ ಒಂದು ಸಂತೋಷ ಉಂಟಾಗುತ್ತೆ, ಒಂದು ಕಲ್ಪನೆ ಅನ್ನತಕ್ಕಂಥದ್ದು ಬರುತ್ತೆ. ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾ ಪ್ರದಾಯಕಂ ಅನ್ನತಕ್ಕಂಥ ಶಿವನನ್ನು ನೋಡಿದಾಗ ಅಲ್ಲಿ ಶುದ್ಧವಾದಂತಹ ಜ್ಞಾನವನ್ನು ಕೊಡತಕ್ಕಂಥವನು. ಆಪಾತಾಳ ನಭಸ್ಥರ ಅಂತ ಬ್ರಹ್ಮಾಂಡ ಮಾಬೆಸ್ಪರತ್ ಅಂತೆಲ್ಲ ಹೇಳ್ತಾರೆ. ನಮ್ಮ ಬ್ರಹ್ಮಾಂಡದಿಂದ ಪಾತಾಳದಿಂದ ಆಕಾಶದ
ಆಕಾಶದವರೆಗೆ ವ್ಯಾಪಿಸಿರ್ತಕ್ಕಂತಹ ಭಗವಂತ. ಇವೆಲ್ಲ ನಮಗೆ ಆ ಧ್ಯಾನ ಶ್ಲೋಕವನ್ನು ನೋಡಿದಾಗ ಆ ಶಿವನಲ್ಲಿ ವಿಶೇಷವಾದಂತಹ ಭಕ್ತಿ ಬಂದುಬಿಡುತ್ತೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ. ಈ ಶಾಂತಾಕಾರನಾಗಿರತಕ್ಕಂತಹ ಪದ್ಮನಾಗಿರತಕ್ಕಂತಹ ಮೇಘವರ್ಣವನ್ನು, ಮೋಡದ ವರ್ಣವನ್ನು ಹೊಂದಿರತಕ್ಕಂತಹ ಭಗವಂತ. ಇದೆಲ್ಲ ಕಲ್ಪನೆ. ನಮಗೆ ದೇವರನ್ನು ತಿಳಿದುಕೊಳ್ಳಬೇಕಾದ್ರೆ ಏನೋ ಒಂದು ಬೇಕಾಗುತ್ತೆ. ಹೀಗೆ ಇದೆ, ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ಅಂದರೆ ಶಂಖ, ಚಕ್ರ, ವನಮಾಲ, ಪದ್ಮ ಇವುಗಳಿಂದ ಚತುರ್ಭುಜನಾಗಿರ್ತಕ್ಕಂಥ ಭಗವಂತ ಅಂತೇಳಿ ನಮಗೊಂದು ಕಲ್ಪನೆ ಬೇಕಲ್ಲ. ಅದಕ್ಕೋಸ್ಕರ ನಾವು ವಿಗ್ರಹವನ್ನು ಮಾಡತಕ್ಕಂಥದ್ದು. ಆ ವಿಗ್ರಹಾರಾಧನೆಯನ್ನು, ಪೂಜೆಯನ್ನು ಮಾಡಿ, ಈ ಪೂಜೆ ಮಾಡೋದಕ್ಕೆ ಒಂದು ಮಾಧ್ಯಮ ಏನಿದೆ ಅದು ವಿಗ್ರಹ. ಅದು ನಿಮಗೆ ಇಷ್ಟವಾದಂತಹ ದೇವರನ್ನು ಇಟ್ಟುಕೊಳ್ಳಬಹುದು. ಆದರೆ ಹಾಗೇ ಮಾಡ್ತಿರಬೇಕು ಅಂತೇಳಿ ಅಲ್ಲ ಅರ್ಥ. ಅದು ಆಧ್ಯಾತ್ಮದಲ್ಲಿ ನಾವು ಉತ್ಕೃಷ್ಟವಾದಂತಹ ಸ್ಥಿತಿಗೆ ಹೋದಾಗ ಇದೆಲ್ಲ ತನ್ನಿಂದ ತಾನೇ ಹೊರಟು ಹೋಗುತ್ತೆ. ಬ್ರಹ್ಮ ಸತ್ಯ ಜಗನ್ಮಿಥ್ಯಂ ಅನ್ನತಕ್ಕಂಥದ್ದು ನಿಲ್ಲುತ್ತೆ. ಅದೆಲ್ಲ ವೇದಾಂತ ವಿಚಾರ. ಆದರೆ ಸಾಮಾನ್ಯ ಜನರಿಗೆ ನಾವು ಒಂದು ದೀಪವನ್ನು, ಜ್ಯೋತಿಯ ರೂಪದಲ್ಲಿ ನಾವು ದೀಪವನ್ನು ಆರಾಧನೆಯನ್ನು ಮಾಡತಕ್ಕಂಥದ್ದು ಅನುಚಾರವಾಗಿ ನಮ್ಮ ಸಂಸ್ಕೃತಿಯಲ್ಲಿ ಬಂದಿದೆ. ದೀಪವನ್ನು ಹಚ್ಚದೆ ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡುವುದಿಲ್ಲ. ಒಂದು ಕಾರ್ಯಕ್ರಮ ಉದ್ಘಾಟನೆ ಇರಲಿ ಅಥವಾ ಯಾವುದೇ ಒಂದು ಯೋಜನೆ ಹೊಸದಾಗಿ ಪ್ರಾರಂಭ ಮಾಡತಕ್ಕಂಥದ್ದು ಯಾವುದೇ ಇರಲಿ, ಅದನ್ನು ದೀಪವನ್ನು ಪ್ರಜ್ವಲನೆಯನ್ನು ಮಾಡಿಯೇ ನಾವು ಮಾಡ್ತೀವಿ. ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ಪರಾಯಣಂ ದೀಪೇನ ಹರತೆ ತಮಂ. ಏನಾಗುತ್ತೆ, ಅಂಧಕಾರ ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲಿಯೂ ಕೂಡ ಅಂಧಕಾರ. ಅಂಧಕಾರ ಅಂದರೆ ಕತ್ತಲೆ ಅಥವಾ ಕಷ್ಟ, ಏನು ಗೊತ್ತಾಗದೇ ಇರತಕ್ಕಂತಹ ಒಂದು ಅಜ್ಞಾನದ ಸ್ಥಿತಿ ಪ್ರತಿಯೊಬ್ಬರಿಗೂ ಇದೆ. ಎಷ್ಟೇ ಗೊತ್ತಿದೆ ಅಂದರೂ ಅವರಿಗೆ ಸತ್ಯ ಅನ್ನತಕ್ಕಂಥದ್ದು ಗೊತ್ತಿರುವುದಿಲ್ಲ. ಇದಕ್ಕೆಲ್ಲ ಅಂಧಕಾರ ಅಂತ ಹೇಳ್ತೀವಿ. ಅಂತಹ ಅಂಧಕಾರವನ್ನು ಅಥವಾ ಉದಾಹರಣೆ ಕತ್ತಲೆಯನ್ನು ಯಾವುದು ನಿವಾರಣೆಯನ್ನು ಮಾಡುತ್ತೆ? ನೀವು ಕತ್ತಲೆಯನ್ನು ಯಾವುದೇ ರೀತಿಯಲ್ಲಿ ಒಂದು ಚಿಕ್ಕ ದೀಪ ತಂದಿಟ್ಟರೆ ಸಾಕು, ಕತ್ತಲೆ ಇರತಕ್ಕಂಥದ್ದು ನಿವಾರಣೆ ಆಗಿಬಿಡುತ್ತೆ. ಆ ದೀಪದಿಂದ ಹಲವು ದೀಪಗಳನ್ನು ಹಚ್ಚುವುದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಭಗವಂತನ ಮೂಲ ಸ್ವರೂಪ ಅನ್ನತಕ್ಕಂಥದ್ದು ಜ್ಯೋತಿಯ ಸ್ವರೂಪವೇ ಆಗಿರುವುದರಿಂದ ಆ ಸಮಯದಲ್ಲಿ ನಾವು ದೀಪ ಪ್ರಜ್ವಲನೆಯನ್ನು ಮಾಡುವ ಮೂಲಕ ಭಗವಂತನನ್ನು ನಾವು ಆರಾಧಿಸಬೇಕು ಮೊದಲನೆಯದಾಗಿ ಅನ್ನತಕ್ಕಂಥದ್ದು. ಆದ್ದರಿಂದ ಅದಕ್ಕೂ ಕೂಡ ಯಾವ ದೇವಿಯನ್ನು, ಈಶ್ವರನ್ನು ಯಾವುದೇ ತೆಗೆದುಕೊಳ್ಳಿ, ದೇವಿರು ಬೋದೀಪ ದೇವಿರೂಪರ್ಥಂ ಕರ್ಮ ಸಾಕ್ಷಿಯ ವಿಗ್ರಹತ ಅಂದರೆ ದೇವಿ ರೂಪನಾಗಿ ಆಗಿರತಕ್ಕಂತಹ ಜ್ಯೋತಿ ಸ್ವರೂಪಳಾಗಿರತಕ್ಕಂತಹ ಅಮ್ಮನವರಿಗೆ ನೀನು ಈ ಕರ್ಮಕ್ಕೆ ಸಾಕ್ಷಿಭೂತಳಾಗಿರು. ನೀವೊಂದು ಪೂಜೆಯನ್ನು ಮಾಡಿ, ಯಜ್ಞಯಾಗವನ್ನು ಮಾಡಿ, ವ್ರತವನ್ನು ಮಾಡಿದರೂ ಕೂಡ ದೀಪವನ್ನು ಹಚ್ಚುತ್ತೀವಿ. ಕೊನೆಯವರು ಕೂಡ ಸಾಕ್ಷಿಭೂತಳಾಗಿ ಇದ್ದು ನಾನು ಮಾಡತಕ್ಕಂತಹ ಕರ್ಮಕ್ಕೆ, ಪೂಜಕ್ಕೆ, ವ್ರತಕ್ಕೆ ಸೂಕ್ತವಾದಂತಹ ಸತ್ಫಲವನ್ನು ಅನುಗ್ರಹ ಮಾಡು ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿ ದೀಪ ಪ್ರಜ್ವಲನೆಯನ್ನು ಮಾಡಬೇಕು ಅಂಥೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಇದು ಪ್ರಪ್ರಥಮವಾಗಿ ಪೂಜೆಯ ಪ್ರಥಮವಾದಂತಹ ಕೈಂಕರ್ಯ ಅಂತೇಳಿ ಹೇಳ್ಬೋದು. ಎಷ್ಟೋ ಜನಕ್ಕೆ ಸಂಶಯ ಇದೆ, ಒಂದೇ ದೀಪವನ್ನು ಹಚ್ಚಬೇಕಾ, ಎರಡು ದೀಪ ಹಾಕಿ, ಎಣ್ಣೆ ಯಾವುದು ಹಾಕಬೇಕು ಅಂತೇಳಿ ಒಂದೊಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮಾರ್ಗದರ್ಶನ ಕೊಡತಕ್ಕಂಥವ್ರು ಇರ್ತಾರೆ. ಶಾಸ್ತ್ರೀಯವಾಗಿ ಒಂದು ದೀಪವನ್ನು ಹಚ್ಚಬಾರದು, ಎರಡು ದೀಪವನ್ನು ಹಚ್ಚಬೇಕು. ಎರಡು ಬತ್ತಿ ಅಥವಾ 5 ಬತ್ತಿಯನ್ನು ಹಾಕಿ ಎರಡು ದೀಪವನ್ನು ಹಚ್ಚತಕ್ಕಂಥ, ಒಂದು ದೀಪವನ್ನು ಕೆಲವೊಂದು ನಿಷಿದ್ಧವಾದಂತಹ ಸಮಯದಲ್ಲಿ ಮಾತ್ರ, ಮನೆಯಲ್ಲಿ ಅದು ಸಾವುಗಳು ಉಂಟಾದರೆ ಮಾತ್ರ ಒಂದು ದೀಪವನ್ನು ಹಚ್ಚುತ್ತಾರೆ. ಆದರೆ ಪ್ರತಿನಿತ್ಯವೂ ಕೂಡ 2 ದೀಪಗಳನ್ನು ಹಚ್ಚಬೇಕು. ಅದಕ್ಕೆ ಶುದ್ಧವಾದಂತಹ ಹಸುವಿನ ತುಪ್ಪವನ್ನು ಹಾಕಿ ಹಚ್ಚತಕ್ಕಂಥದ್ದು ಶ್ರೇಷ್ಠತಮವಾದಂತಹ ವಿಧಿ. ಇನ್ನು ಅದು ಸಿಗದೇ ಇದ್ದರೆ ಎಳ್ಳಿನಿಂದ ತೈಲ ಅಂದರೆ ಎಣ್ಣೆ ಅಂತ ಹೇಳಿ, ಅದಕ್ಕೆ ತಿಲದಿಂದ ಉತ್ಪನ್ನ ಆಗಿರತಕ್ಕಂತಹ ಏನಿದೆ ಅದಕ್ಕೆ ತೈಲ ಅಂತ ಹೇಳ್ತಾರೆ. ಆದ್ದರಿಂದ ಎಳ್ಳೆಣ್ಣೆಯ ದೀಪವನ್ನು ಹಚ್ಚತಕ್ಕಂಥದ್ದು. ಎಣ್ಣೆಯ ಒಂದು ವಿಚಾರಕ್ಕೆ ಬಂದಾಗ ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಮಾತ್ರ ಹಚ್ಚಿದಾಗ ಮಾತ್ರ ಅದು ಸರಿಯಾದ ದೀಪ ಆಗುತ್ತೆ. 2 ದೀಪವನ್ನು ಹಚ್ಚಬೇಕಾಗುತ್ತೆ. ಅದರಲ್ಲಿ ಈ ಕಾಮಾಕ್ಷಿ ದೀಪ ಅಂತೇಳಿ ಇದ್ದಾಗ ಅದನ್ನು ಒಂದನ್ನು ಇಡಬಹುದು, ಅದಕ್ಕೆ ಬೇರೆ ಅರ್ಥ ಇದೆ. ಈ ದೀಪಾರಾಧನೆಯನ್ನು ಮಾಡಬೇಕಾದರೆ ಮಾಡ್ತಾರೆ ಭಗವತಿಯ ಸೇವೆಯನ್ನು. ಅದೊಂದು ಎಕ್ಸೆಪ್ಟ್ ಕಾಮಾಕ್ಷಿ ದೀಪವನ್ನು ಬಿಟ್ಟು ಬೇರೆ ಎಲ್ಲ 2 ದೀಪವನ್ನೇ ಹಚ್ಚಬೇಕಾಗುತ್ತೆ. ಅದಕ್ಕೆ 2 ಬತ್ತಿ ಹಾಕಿ 4 ಬತ್ತಿಯಲ್ಲಿ ಹಚ್ಚಬಹುದು. ಇದೆಲ್ಲ ಚಿಕ್ಕ ವಿಚಾರ ಆದರೂ ಕೂಡ ಎಷ್ಟೋ ಜನಕ್ಕೆ ತುಂಬ ದೊಡ್ಡ ಗೊಂದಲ ಇದು. ಆದ್ದರಿಂದ ಇದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಮೊದಲನೇದಾಗಿ ಪೂಜೆ ಅಂದರೆ ಅಲ್ಲಿ ನಾವು ದೀಪವನ್ನು ಪ್ರಜ್ವಲನೆಯನ್ನು ಮಾಡತಕ್ಕಂಥದ್ದು ಪ್ರಪ್ರಥಮ ಆಗಿರತಕ್ಕಂಥದ್ದು. ಜೊತೆಯಲ್ಲಿ ಒಂದು ದೇವರ ಮನೆ ಅನ್ನತಕ್ಕಂಥ ಶುಚಿಯಾಗಿರಬೇಕು. ಯಾಕೆಂದರೆ ಆ ದೇವರ ಒಂದು ಸಾನ್ನಿಧ್ಯ ಅನ್ನತಕ್ಕಂಥದ್ದು ಶುಚಿಯಾಗಿದ್ದರೆ ನಾವು ಅಂತಃಶುದ್ಧಿ ಬಹಿಶುದ್ಧಿ ಶುದ್ಧೋ ಧರ್ಮ ಮಯೋಚ್ಛತಃ ಅಂತೇಳಿ ಹೇಳ್ತಾರೆ. ಬಹಿಶುದ್ಧಿಯೂ ಬೇಕು, ಅಂತಃಶುದ್ಧಿಯೂ ಬೇಕು. ಆ ಸ್ಥಳ ಅನ್ನತಕ್ಕಂಥದ್ದು ಏನಿದೆ ಅದು ಶುದ್ಧವಾಗಿದ್ದಾಗ ಮಾತ್ರ ಮನಸ್ಸು ಕೂಡ ನಮಗೆ ಪ್ರಶಾಂತವಾಗಿ ಇರುತ್ತೆ. ಒಂದು ದೇವರ ಮನೆ ಇರತಕ್ಕಂಥ ಎಷ್ಟೋ ಕಡೆ ನಾವು ನೋಡಿದಾಗ ತುಂಬ ಅಷ್ಟೊಂದು ಶುಚಿಯಾಗಿ ಇರುವುದಿಲ್ಲ. ಆದ್ದರಿಂದ ದೇವರ ಮನೆ ಹೇಗಾದರೂ ಇರಲಿ, ದೇವರ ಮನೆ ಮಾತ್ರ ಶುಚಿಯಾಗಿ ಇಟ್ಟುಕೊಳ್ಳತಕ್ಕಂಥದ್ದು ಮನೆಯ ಶ್ರೇಯಸ್ಸಿಗೆ, ಅಭ್ಯುದಯಕ್ಕೆ, ಅಭಿವೃದ್ಧಿಗೆ ಕಾರಣ ಆಗುತ್ತೆ.
ನಂತರದಲ್ಲಿ ಆ ನಿರ್ದಿಷ್ಟವಾದಂತಹ ವಿಗ್ರಹಗಳ ಪೂಜೆಯನ್ನು ಮಾಡತಕ್ಕಂಥದ್ದು. ಅದಕ್ಕೆ ಯಾವುದೋ ಮಂಟಪ ಅಥವಾ ಯಾವುದೋ ಒಂದು ಪೀಠ ಈ ರೀತಿಯಾಗಿ ಅವರ ಅನುಕೂಲಕ್ಕೆ ಇಟ್ಟುಕೊಂಡಿರ್ತಾರೆ. ಇಲ್ಲದೇ ಇದ್ದರೆ ಚಿತ್ರಪಟಕ್ಕೆ, ಫೋಟೋಕ್ಕೂ ಕೂಡ ಪೂಜೆಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಯಾವುದೋ ಒಂದು ರೂಪ ಬೇಕು ನಮಗೆ ಅಷ್ಟೇ. ಅದು ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂಥದ್ದು ಅಥವಾ ಇದರಿಂದಲೇ ಇರಬೇಕು ಅಂತ ಹೇಳಿ ಏನೂ ಇಲ್ಲ. ನಮಗೆ ಏಕಾಗ್ರತೆ, ಭಗವಂತನನ್ನು ನೋಡುವುದಕ್ಕೆ ಒಂದು ಚಿತ್ರಪಟ ನಮ್ಮ ಮುಂದೆ ಇರಬೇಕು. ಅದಕ್ಕೋಸ್ಕರ ಒಂದು ಫೋಟೋ ಇರ್ಬೋದು, ವಿಗ್ರಹ ಇರ್ಬೋದು, ಅಥವಾ ಯಾವುದೇ ಒಂದು ಯಂತ್ರಗಳಿರ್ಬೋದು. ಯಂತ್ರ ರೂಪದಲ್ಲಿಯೂ ಕೂಡ ಪೂಜೆ ಮಾಡತಕ್ಕಂಥ ಶ್ರೀಚಕ್ರ ಇರ್ಬೋದು, ಸುದರ್ಶನ ಯಂತ್ರ ಇರ್ಬೋದು, ಇವರು ಯಂತ್ರ ರೂಪದಲ್ಲೂ ಕೂಡ ಮಾಡತಕ್ಕಂಥದ್ದು ಉಂಟು. ಆದ್ದರಿಂದ ಯಾವುದೇ ರೂಪದಲ್ಲಿ ಇರಲಿ, ಅದನ್ನು ನಾವು ಶುಚಿಗೊಳಿಸ್ತಕ್ಕಂಥ ದೀಪ ಆರಾಧನೆಯ ನಂತರದಲ್ಲಿ ಶುಚಿಗೊಳಿಸಿ, ನಂತರದಲ್ಲಿ ಪೂರ್ವ ತಯಾರಿ ಇವೆಲ್ಲವೂ ಕೂಡ ಮಾಡಿಕೊಂಡು ಪೂಜೆಗೆ ಕುಳಿತುಕೊಳ್ಳತಕ್ಕಂಥದ್ದು ಕೂಡ ಎಷ್ಟೋ ಜನಕ್ಕೆ ಕೆಳಗೆ ಕುಳಿತುಕೊಳ್ಳುವುದಕ್ಕೆ ಆಗುವುದಿಲ್ಲ. ಕೆಳಗೆ ಕುಳಿತುಕೊಳ್ಳಬೇಕು. ಆಗದೇ ಇದ್ದರೆ ಚೇರಿನಲ್ಲಿ ಕುರ್ಚಿಯ ಮೇಲೆ ಕುಳಿತುಕೊಂಡು ಪೂಜೆ ಮಾಡಿದರೂ ತಪ್ಪಿಲ್ಲ. ಪೂಜೆಯನ್ನು ಮಾತ್ರ ಬಿಡಬಾರ್ದು. ಪೂಜೆಯನ್ನು ನಿಮಗೆ ಯಥಾಶಕ್ತಿ ಎಷ್ಟು ಸಾಧ್ಯವೋ ಅಷ್ಟು ಮಾಡಬೇಕು. ಇನ್ನು ವಿಗ್ರಹಗಳನ್ನು ಮನೆಯಲ್ಲಿ ಇಡಬೇಕಾದರೆ ವಿಗ್ರಹಗಳು ಯಾವ ರೀತಿಯಾಗಿರಬೇಕು? ದೊಡ್ಡ ವಿಗ್ರಹವನ್ನು ಇಟ್ಟುಕೊಳ್ಳಬಹುದಾ? ಚಿಕ್ಕ ವಿಗ್ರಹಕ್ಕೆ ಪೂಜೆಯನ್ನು ಮಾಡಬಹುದಾ? ಒಂದೇ ದೇವ್ರದ್ದು 10-12 ವಿಗ್ರಹ ಇಟ್ಟುಕೊಂಡಿರ್ತಕ್ಕಂಥವ್ರು ಇರ್ತಾರೆ. ಹಾಗೆಲ್ಲ ಮಾಡಬಾರದು. ನಮ್ಮ ಶಂಕರ ಭಗವತ್ಪಾದಾಚಾರ್ಯರು ಷಣ್ಮತ ಸ್ಥಾಪನಾಚಾರ್ಯ ಅಂತೇಳಿ ಅವರಿಗೆ ಇನ್ನೊಂದು ಹೆಸರು. ಪಂಚಾಯತನ ಪೂಜೆಯನ್ನು ಅವರೇ ತಂದಿರತಕ್ಕಂಥದ್ದು. ಗಣೇಶ, ದುರ್ಗಾ, ಶಿವ, ವಿಷ್ಣು ಮತ್ತು ಸೂರ್ಯನನ್ನು, ಸುಬ್ರಹ್ಮಣ್ಯನೂ ಕೂಡ ನಾವು ವಿಶೇಷವಾಗಿ ಈ 5 ವಿಗ್ರಹಗಳನ್ನು ಅವರವರ ಕುಲದೇವರು, ಮನೆ ದೇವರು ಅಂತ ಹೇಳಿ ಇರುತ್ತೆ, ಅದನ್ನು ಮಧ್ಯದಲ್ಲಿ ಇಟ್ಟು, ಇನ್ನು ಈಶಾನ್ಯದಿದ್ದ 4 ದೇವರನ್ನು ಇಟ್ಟು ಪೂಜೆ ಮಾಡತಕ್ಕಂತಹ ಸಕ್ರಮವನ್ನು ತೋರಿಸಿಕೊಂಡಿದ್ದಾರೆ. ಕ್ರಮಬದ್ಧವಾಗಿ ಪೂಜೆಯನ್ನು ಮಾಡತಕ್ಕಂಥದ್ದು. ಇನ್ನು ವಿಗ್ರಹ 3 ಇಂಚಿನಿಂದ ಜಾಸ್ತಿ ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ, ಆಗಮಶಾಸ್ತ್ರದಲ್ಲಿ ಉಲ್ಲೇಖ ಇರುವುದರಿಂದ ಯಾವುದೇ ದೇವತಾ ವಿಗ್ರಹ ಆದರೂ ಕೂಡ 3 ಇಂಚಿನಿಂದ ಜಾಸ್ತಿ ಇರಬಾರದು. ಮನೆಯಲ್ಲಿ ಅಂತಹ ವಿಗ್ರಹವನ್ನೇ ಇಟ್ಟುಕೊಂಡು ಪೂಜೆ ಮಾಡಬೇಕು. ಒಂದು ದೇವರದ್ದು ಒಂದು ವಿಗ್ರಹ ಸಾಕು. ಮಹಾವಿಷ್ಣುಂದು ಸಾಲಿಗ್ರಾಮ ರೂಪದಲ್ಲಿ ಪೂಜೆಯನ್ನು ಮಾಡಬಹುದು. ಕೃಷ್ಣ, ರಾಮ ಈ ರೀತಿ ವಿಗ್ರಹ ರೂಪದಲ್ಲಿ ಮಾಡತಕ್ಕಂಥದ್ದು ಇದೆ. ಶಿವನಿಗೆ ಸಾಮಾನ್ಯವಾಗಿ ಲಿಂಗದ ರೂಪದಲ್ಲಿಯೇ ಅರ್ಚನೆಯನ್ನು ಮಾಡ್ತಾರೆ. ಗಣಪತಿಯ ವಿಗ್ರಹ ಅನ್ನತಕ್ಕಂಥದ್ದು ಇರುತ್ತೆ. ಸೂರ್ಯ ಪ್ರತ್ಯಕ್ಷ ದೇವರೂ ಹೌದು. ಜೊತೆಯಲ್ಲಿ ಸೂರ್ಯ ಸಾಲಿಗ್ರಾಮ ಅನ್ನತಕ್ಕಂಥದ್ದು ಬರುತ್ತೆ, ಅದನ್ನು ಇಟ್ಟು ಪೂಜೆಯನ್ನು ಮಾಡಬಹುದು. ದೇವಿಗೆ ಯಂತ್ರ ಮತ್ತು ವಿಗ್ರಹ 2 ರೂಪದಲ್ಲಿಯೂ ಕೂಡ ಮಾಡತಕ್ಕಂತಹ ಕ್ರಮ ಇದೆ. ಶ್ರೀಚಕ್ರದಲ್ಲಿ ಇರಬಹುದು, ಯಾವುದೇ ಒಂದು ಆಯಾ ದೇವತೆಗೆ ನಿರ್ದಿಷ್ಟವಾದಂತಹ ಯಂತ್ರ, ದೇವಿಯ ಎಲ್ಲ ರೂಪಗಳಿಗೂ ಕೂಡ ದುರ್ಗಾ ಯಂತ್ರ ಇದೆ, ಚಂಡಿ ಯಂತ್ರ ಇದೆ, ಶ್ರೀಚಕ್ರ ಅನ್ನತಕ್ಕಂಥದ್ದು ಇದೆ. ಜೊತೆಯಲ್ಲಿ ದೇವಿಯ ವಿಗ್ರಹವು ಕೂಡ ಸರಸ್ವತಿ, ಲಕ್ಷ್ಮಿ, ಕಾಳಿ, ದುರ್ಗಾ ಪರಮೇಶ್ವರಿ ಈ ರೀತಿ ವಿಗ್ರಹ ರೂಪದಲ್ಲಿ ನಾವು ಆ ಪೂಜೆಯನ್ನು ಕ್ರಮಬದ್ಧವಾಗಿ ಇಟ್ಟುಕೊಂಡು ಪೂಜೆಯನ್ನು ಮಾಡತಕ್ಕಂಥದ್ದು ಇದು ಒಂದು ಕ್ರಮ. ಇನ್ನು ಇಷ್ಟೆಲ್ಲ ನೀವು ಪಂಚಾಯತನ ಪೂಜೆ ಇದೆಲ್ಲ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಮನೆಯಲ್ಲಿ ಯಾವುದೋ ಚಿತ್ರಪಟ ಇರ್ಬೋದು, ವಿಗ್ರಹಗಳು ಇರ್ಬೋದು, ಕುಲದೇವರ ಕಲಶದಲ್ಲಿಯೇ ಪೂಜೆ ಮಾಡ್ತಾರೆ. ಎಷ್ಟೋ ಜನ ಮನೆಯಲ್ಲಿ ಕಲಶ ಇಟ್ಟು ಪೂಜೆ ಮಾಡತಕ್ಕಂಥದ್ದು ಇರುತ್ತೆ. ಇದೆಲ್ಲವೂ ಕೂಡ ನಮ್ಮ ಸಂಪ್ರದಾಯವೇ. ಆದ್ದರಿಂದ ಆ ಚಿತ್ರಪಟ ಇರ್ಬೋದು ಅಥವಾ ವಿಗ್ರಹ ಇರ್ಬೋದು, ಕಲಶ ಇರ್ಬೋದು, ಅದನ್ನು ಪ್ರತಿನಿತ್ಯವೂ ಕೂಡ ಶುಚಿಗೊಳಿಸಿ ಪೂಜೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಆದ್ದರಿಂದ ಮೊದಲು ದೇವರ ಮನೆ ಶುಚಿಯಾಗಬೇಕು, ದೀಪ ಪ್ರಜ್ವಲನೆಯನ್ನು ಮಾಡಬೇಕು, ನಾವು ಲಲಾಟದಲ್ಲಿ ತಿಲಕವನ್ನು ಧಾರಣೆಯನ್ನು ಮಾಡಬೇಕು. ಇವೆಲ್ಲ ಪ್ರಾಥಮಿಕವಾದಂತಹ ಪೂಜಾ ಹಂತಗಳು. ಇದನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿ. ಇನ್ನು ಪೂಜೆ ಯಾವ ರೀತಿಯಾಗಿ ಇರಬೇಕು, ಈ ಪೂಜೆಯಲ್ಲಿ ಎಷ್ಟು ಉಪಚಾರಗಳಿದೆ, ಪೂಜೆ ಅಂದರೆ ಏನು, ಇದು ಆಂತರಿಕವಾದ ಪೂಜೆ ಏನು, ಬಹಿರ್ಮುಖವಾಗಿರತಕ್ಕಂತಹ ಪೂಜೆ ಏನು, ಇದೆಲ್ಲವನ್ನು ಕೂಡ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಈ ಎಲ್ಲ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ತಿಳಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೀವಿ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.